ನಮಸ್ಕಾರ ಎಲ್ಲರಿಗೂ. ಇವತ್ತು ಪ್ರೋಟೀನ್ ರಿಚ್ ಆಗಿರೋ ಸೋಯಾ ಆಲೂ ಪರಾಟ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ಸಾಫ್ಟಾಗಿರುತ್ತೆ. ಮಕ್ಕಳು ಯಾರಾದರೂ ಪ್ರೋಟೀನ್ಸ್ ಸರಿಯಾಗಿ ತಿಂತಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ. ಈ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಿ. ಅದು ಮೆತ್ತಗಾದ್ಮೇಲೆ ಅದರಲ್ಲಿರೋ ಎಕ್ಸಸ್ ನೀರೆಲ್ಲ ಚೆನ್ನಾಗಿ ತೆಗೀರಿ. ಆವಾಗದು ಸಾಫ್ಟ್ ಆಗುತ್ತೆ, ಸ್ಮೂತಾಗಿರುತ್ತೆ. ಇದನ್ನು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಇದರಲ್ಲಿ ಸೋಯಾ ಚಂಕ್ಸ್ ಹಾಕಿರೋದು ಕೂಡ ಗೊತ್ತಾಗಲ್ಲ. ಸೊ ಅವ್ರಿಗೆ ಈಸಿಯಾಗಿ ತಿನ್ನಿಸ್ಬೋದು. ಸೊ ಈ ಥರ ಆಗಿರೋದು ಆಲ್ರೆಡಿ ಸಾಫ್ಟ್ ಆಗಿದೆ. ಈ ಥರ ತರ್ತರಿ ಆಗಿರೋದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿರಿ. ನಾನಿಲ್ಲಿ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 4 ವಿಷಿಲ್ ಹೊಡೆಸಿ. ಸೊ ಬೇಯಿಸಿಟ್ಟಿರೋ ಆಲೂಗಡ್ಡೆನೂ ಅದಕ್ಕೆ ಹಾಕ್ಕೊಳ್ಳಿ. ಸೊ ಅದೆರಡು ಮಿಕ್ಸ್ ಆಗೋ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ, ಒಂದು ಚೂರು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಗರಂ ಮಸಾಲ ಒಂದು ಸ್ವಲ್ಪ, ಚಾಟ್ ಮಸಾಲ ಹಾಕಿದ್ರೆ ಒಳ್ಳೆ ಫ್ಲೇವರ್ ಥರ ಅನಿಸುತ್ತೆ. ಪರಾಟ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಹಾಕಿರೋದ್ರಲ್ಲಿ ನಾವು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ದು ನಾವು ಇಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀವಿ. ಆಮೇಲೆ ಆಲೂಗಡ್ಡೆ ಕೂಡ ಪುಡಿ ಮಾಡಿಟ್ಕೊಂಡಿದ್ದೀವಿ. ಇದರಲ್ಲಿ ಎಕ್ಸಸ್ ನೀರು ಎಲ್ಲೂ ಸಿಕ್ಕಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಥರನೇ ಇರುತ್ತೆ. ಈಸಿಯಾಗಿ ಬಾಲ್ ಮಾಡೋದಕ್ಕೂ ನಿಮಗೆ ಆಗುತ್ತೆ. ಸೊ ಈ ಥರ ಎಲ್ಲ ಬಾಲ್ ಥರ ಮಾಡಿಟ್ಕೊಂಡು, ಸೊ ಆಲ್ರೆಡಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೆ. ಸೊ ಈ ಥರ ಲಟ್ಟಿಸ್ಕೊಂಡಿರೋದನ್ನು ಜಸ್ಟ್ ಸ್ಟಫಿಂಗ್ ಮಾಡಿ ನೀಟಾಗಿ ಎಲ್ಲ ಕಡೆಯಿಂದನೂ ಸೀಲ್ ಮಾಡಿಬಿಟ್ಟು ಜಸ್ಟ್ ತೀಡಿ. ಸೊ ನಿಮ್ಗೆ ಯಾವ ಥರ ಬೇಕಿದ್ರೂ ನೀವು ಅದನ್ನು ಸ್ಟಫ್ ಮಾಡಿಕೊಂಡು ಆರಾಮಾಗಿ ಪರೋಟ ಥರ ಮಾಡ್ಕೊಳ್ಬೋದು. ಈವನ್ ನಿಮಗಿನ್ನೂ ಹೆಚ್ಚಾಗಿ ನಾನು ಪ್ರೋಟೀನ್ ಅಂಶ ತೊಗೊಳ್ತೀನಿ ಅಂದರೆ ಬೇಕಿದ್ದರೆ ಸ್ವಲ್ಪ ನೀವು ತುರಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಲೋ ಫ್ಯಾಟ್ ಪನ್ನೀರ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೂ ಇವೆರಡನ್ನೇ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೂ ಓಕೆ. ಸೊ ನಿಮಗೆ ಯಾವ ಥರ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಇದನ್ನು ತೀಡ್ಕೊಳ್ಬೋದು. ಇಲ್ಲಾಂದರೆ ಜಸ್ಟ್ ಪ್ರೆಸ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಅನಿಸಿದ್ರೆ ಆ ಥರ ಮಾಡ್ಕೊಳ್ಳಿ. ಈವನ್ ತೀಡಿದ್ರೂ ಇದೇನೋ ನಿಮಗೆ ಒಳಗಡೆ ಸ್ಟಫಿಂಗ್ ಹೊರಗಡೆ ಬರೋದಾಗಲಿ ಬಿಟ್ಟೋಗೋದಾಗಲಿ ಆ ಥರದ್ದೆಲ್ಲ ಏನೂ ಆಗಲ್ಲ. ಆರಾಮಾಗಿ ನಾರ್ಮಲ್ ಚಪಾತಿ ಥರ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕಿದ್ದರೂ ನೀವು ಅಷ್ಟು ತೆಳ್ಳಗೆ ಆರಾಮಾಗಿ ತೀಡ್ಕೊಳ್ಬೋದು. ಸೊ ಜಸ್ಟ್ ನಾನು ತೋರಿಸಿರೋ ಥರ ನೀಟಾಗಿ ತೀಡ್ಕೊಳ್ಳಿ. ಸೊ ಈ ಥರ ಎಲ್ಲ ತೀಡ್ಕೊಂಡಿದ್ದಾದಮೇಲೆ ನಾವು ಜಸ್ಟ್ ಮಾಮೂಲಿಯಾಗಿ ಸುಟ್ಕೊಳ್ಳೋದಷ್ಟೆ. ನೀವು ಸುಟ್ಕೊಳ್ಬೇಕಾದ್ರೂ ನೀವು ಬೇಕಿದ್ದರೆ ಅದ್ರ ಮೇಲೆ 1 ಸ್ಪೂನ್ ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಳಿ. ಇದು ಬೇಡ ಅಂತಂದರೂ ಬೆಸ್ಟ್ ಆಪ್ಷನ್ ಏನು ಅಂದರೆ ಬೆಣ್ಣೆ ಜಸ್ಟ್ ಸವರಿದ್ರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಆಯಿಲೇ ಬೇಡ ಅಂದ್ರೂ ಜಸ್ಟ್ ಆಯಿಲ್ನೂ ಕೂಡ ಅವಾಯ್ಡ್ ಮಾಡ್ಕೊಳ್ಬೋದು. ಸೊ ಬಟ್ ನಿಮಗೆ ಬೇಕಾಗಿರೋ ಎಲ್ಲ ಥರದ ಪ್ರೋಟೀನ್ ನಮಗೇನು ಪ್ರೋಟೀನ್ ಅಂಶ ದಿನಕ್ಕೆ ಬೇಕಾಗಿದೆಯೋ ಅಷ್ಟು ಸಿಗುತ್ತೆ. ಸೊ ಒಂದು ಪರೋಟ ತೊಗೊಂಡ್ರೆ 180 ಕ್ಯಾಲರೀಸ್ವರೆಗೂ ಬರುತ್ತೆ. ಬಟ್ 9 to 11 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಂತೂ ಪಕ್ಕಾ ಸಿಗುತ್ತೆ. ಸೊ ಹಾಗಾಗಿ ನೀವು 2 ತಿಂದರೂ ವಿತ್ ಮೊಸರು, ಈ ಥರ ಬ್ಯಾಲೆನ್ಸ್ಡ್ ಡಯಟಲ್ಲಿ ಮೊಸರು ತೊಗೊಳ್ಳಿ, ಫ್ರೂಟ್ಸ್ ತೊಗೊಳ್ಳಿ. ಪ್ರೋಟೀನಲ್ಲಿ ನಾನು ಎಕ್ಸ್ಟ್ರಾ ಬೇಕು ಅಂದ್ಬಿಟ್ಟು ಎಗ್ ಬೇರೆ ತೊಗೊಂಡಿದ್ದೀನಿ. ಸೊ ಈ ಥರ ತೊಗೊಳ್ಳೋದ್ರಿಂದ ನಿಮ್ಮ ಬ್ಯಾಲೆನ್ಸ್ಡ್ ಮೀಲು ತುಂಬಾ ಚೆನ್ನಾಗಿರುತ್ತೆ.